स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रोऽपि तन्मयतया परमोऽपि मेजुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ಜೀವ ತನ್ನ ಪೂರ್ವದ ಗತಿಗಳನ್ನೆಲ್ಲ ನೆನೆದು ಹೊರಡುತ್ತೇನೆ ಅಂತ ಹೇಳಿ ಅದು ಹೊರಟು ಹೋಯಿತು. ಎಲ್ರಿಗೂ ವಿಸ್ಮಯವಾಯಿತು. ಎಂಥ ತಪ್ಪು ಮಾಡ್ಬಿಟ್ವಿ ಅಂತ ಆ ಹೆಣ್ಮಕ್ಳಿಗೂ ಒಳಗಿಂದೊಳಗೆ ತುಂಬಾ ಪಶ್ಚಾತ್ತಾಪನು ಹುಟ್ಟಿತು. ಒಂದು ರೀತಿ ಸಾಂಸಾರಿಕ ಬಂಧನಕ್ಕೆ ಮತ್ತೆ ಕಾರಣವಾಗುವಂತಹ ಸ್ನೇಹವನ್ನ, ಆ ಜೀವದ ಜೊತೆಗೆ ಇದ್ದದ್ದನ್ನ ತ್ಯಜಿಸಿ ನಾಚಿಕೆಯಿಂದ ತಾವು ಬಾಲಹತ್ಯಾವ್ರತ, ಮಗುವನ್ನ ಕೊಂದದ್ದಕ್ಕೆ ಮಾಡಬೇಕಾದ ಋತ್ವಿಜರು ಅಲ್ಲಿ ಪರ ತಿಳಿದವರು ಏನು ಪ್ರಾಯಶ್ಚಿತ್ತ ಹೇಳ್ತಾರೋ ಅದನ್ನ ಅವರು ಅನುಷ್ಠಾನ ಮಾಡಬೇಕು. ಅದೇ ಅಲ್ಲಿ ಕೃಚ್ಛ್ರಾಚರಣೆ ಅಂತ ಸಾಮಾನ್ಯ ಯಜಮಾನ ಬಂದು ಕೇಳುತ್ತಾನೆ. ಅದಕ್ಕೆ ಪರಿಷತ್ತು ಅಂತ ಕರೀತಾರೆ, ಧರ್ಮ ಪರಿಷತ್ತು ಅಂತ. ಅವ್ರ ಹತ್ರ ಬಂದು ತಾನಿಂಥ ತಪ್ಪು ಮಾಡಿದ್ದೇನೆ, ಏನ್ ಮಾಡಬೇಕು ಅಂತ ಕೇಳಬೇಕು ಅವನು. ಆಗ ಅವರು ಯೋಚನೆ ಮಾಡಿ ಅವನ ಭಕ್ತಿ, ಶ್ರದ್ಧೆ, ಅವನಲ್ಲಿರುವ ಅನುಷ್ಠಾನದ ಸಾಮರ್ಥ್ಯ, ದೈಹಿಕ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಹೇಳ್ತಾರೆ. ಅದನ್ನು ಅವನು ಮಾಡ್ತಾ ಹೋಗ್ಬೇಕು. ಹಾಗೆ ಅವರು ನಿರೂಪಿತಂ ಬ್ರಾಹ್ಮಣೈರ್ಯನ್ ನಿರೂಪಿತಂ, ಅಲ್ಲವರು ಏನು ಉಪದೇಶ ಮಾಡಿದ್ರು ಅದನ್ನ ಯಮುನೆಯ ದಡದಲ್ಲಿ ಭಗವಂತನನ್ನ ಸ್ಮರಣೆ ಮಾಡುತ್ತಾ ಆ ಋತ್ವಿಜರು ಕೊಟ್ಟ ದಾರಿಯಲ್ಲಿ ತಮ್ಮ ಕೊಳ್ಳೆಯನ್ನ ಕಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಇಳಿದ್ರು. ಇದಾದ ನಂತರ ಅವರು ಶುದ್ಧರಾದ್ರು ಅಂತ ಗೊತ್ತಾಗುತ್ತೆ. ನಾರದರಿಂದ ಆಮೇಲೆ ಅವರಿಗೆ ಮಂತ್ರೋಪದೇಶ ಆಗುತ್ತೆ. ಯಾಕಂದ್ರೆ ಅವ್ರ ಅವನ ಯೋಚನೆ ನೋಡಿ, ಅವರೆಲ್ಲ ತಪ್ಪು ಮಾಡಿದ್ರು ಅಂತ ಅವರನ್ನ ತನ್ನ ಇದು ಪರಿವಾರದಿಂದ ಹೊರಗೆ ಹಾಕೋದು ಅಂಥದ್ದೇನು ಮಾಡ್ಲಿಲ್ಲ. ತಪ್ಪಿತಸ್ಥ ಅಂತ ಅವರಿಗೆ ಪ್ರಜ್ಞೆ ಬಂದ್ಮೇಲೆ ಅವರ ಪ್ರಾಯಶ್ಚಿತ್ತ ಆಗುವ ತನಕ ಕಾದ. ತನಗೆ ನಾರದರು ಉಪದೇಶ ಕೊಡ್ಲಿಕ್ಕೆ ಬಂದ ತನಗೆ. ಆದ್ರೆ ಎಲ್ಲರೂ ಆ ಸಿದ್ಧತೆಗೆ ಅಣಿಯಾಗುವ ತನಕ ತಾನು ಮೌನವಾಗಿ ಅವರನ್ನೆಲ್ಲ ಅನುಸರಿಸಿ ಕಾದ ಮೇಲೆ ಸ ಇತ್ತಂ ಪ್ರತಿಬುದ್ಧಾತ್ಮ ಚಿತ್ರಕೇತುರ್ದ್ವಿಜೋಕ್ತಿಭಿ ಗೃಹಾಂತ ಕೂಪಾನ್ ನಿಷ್ಕ್ರಾಂತ ಸರಪಂಕಾದಿವದ್ವಿಪ. ಆನೆಯೊಂದು ಕೆಸರಿನ ಮಡುವಿನಿಂದ ಹೊರಬಂದಂತೆ ಸಂಸಾರದ ಕೂಪದಿಂದ ಆ ಚಿತ್ರಕೇತು ಹೊರಬಂದ. ಕಾಳಿಂದ್ಯಾಂ ವಿಧಿವತ್ ಸ್ನಾತ್ವಾ ಕೃತ ಪುಣ್ಯ ಜಲಕ್ರಿಯ ಮೌನೇನ ಸಂಯತ ಪ್ರಾಣೋ ಬ್ರಹ್ಮಪುತ್ರಾವವಂದತ. ಯಮುನಾ ನದಿಯ ತೀರದಲ್ಲಿ ವಿಧಿಪೂರ್ವಕವಾಗಿ ಸ್ನಾನಾದಿಗಳನ್ನ ನಡೆಸಿದ್ರು. ತಮ್ಮ ಪಿತೃಗಳಿಗೆ ತೃಪ್ತಿಪಡಿಸಬೇಕಾದ ಕರ್ತವ್ಯಗಳನ್ನೆಲ್ಲ ಮುಕ್ತಾಯಗೊಳಿಸಿದ್ರು. ಪಿತೃಗಳಿಗೆ ತರ್ಪಣ ಅಂತಂದ್ರೆ ಈಗ ಈ ಮಗುವಿನ ಶರೀರಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕಾದ ಕೆಲಸ ಮಾಡುವಾಗ ಯಾರು ಆ ದೇಹದಲ್ಲಿ ಗತಿಸಿದ್ದಾರೋ ಅವರಿಗೆ ನಾವು ಏನೂ ಮಾಡುವುದಲ್ಲ. ಅವ್ರಿಗೆ ನಾವು ಮಾಡಿದ್ರೆ ಅದು ಎಲ್ಲವೂ ಹೋಗಿ ನಾವು ಕೊಟ್ಟ ಹಾಗೆ ಸೇರುತ್ತೆ ಅಂತಂದ್ರೆ ಅದು ಮನಿ ಆರ್ಡರ್ ತರ ಅಲ್ಲ. ಅದು ನಾವು ಅವರ ಹೆಸರು ಹೇಳಿ ಅವರ ಹೆಸರಿನಲ್ಲಿ ಅವರನ್ನ ನಿಯಂತ್ರಿಸುವಂತಹ ದೇವತೆಗಳಿಗೆ ಕೊಡುವುದನ್ನ. ಅವರು ಅದು ತುಂಬಾ ಚೆನ್ನಾಗಿದೆ. ಆ ಶ್ರಾದ್ದದ ಪ್ರಕ್ರಿಯೆ ಮಾತುಗಳನ್ನ ಅವರು ವಿಸ್ತಾರವಾಗಿ ಬಿಡಿಸಿ ಹೇಳಿದರೆ ಬಹಳ ಯೋಚನೆ ಮಾಡಬೇಕಾದ ಸಂಗತಿಗಳಿವೆ. ಯಾಕೆಂದ್ರೆ ಜೀವ ಕೆಲವರಿಗೆ ನಿಧಾನಕ್ಕೆ ಗತಿಯಾಗಬಹುದು, ಇನ್ನು ಕೆಲವರು ಕೂಡ್ಲೆ ಇನ್ನೆಲ್ಲೋ ಹೋಗಿ ಹುಟ್ಟಬಹುದು, ಇನ್ನು ಕೆಲವರನ್ನ ಅಷ್ಟೊತ್ತಿಗೆನೆ ಅವರನ್ನ ನರಕಕ್ಕೆ ಕೊಂಡೊಯ್ಯಬಹುದು. ಗೊತ್ತಿಲ್ಲ ಜೀವದ ಗತಿ ಏನಾಗಿದೆ ಅಂತ. ನಮ್ಗೆ ಅಲ್ಲಿ
ಇಷ್ಟು ದಿವ್ಸಕ್ಕೆ ಅವ್ರು ಹೀಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಇದು ಹೋಗ್ತಾರೆ ಅಂತ ಹೇಳ್ತಿರ್ತಾರೆ. ಅದು ಒಬ್ಬೊಬ್ಬರ ಜೀವನ ಗತಿಯ ವೇಗ ಬೇರೆ ಬೇರೆ ಆಗಿರುತ್ತೆ. ಆಗ್ಲಿ ಅವ್ರಿಗೆ ಅಲ್ಲಿಗೆ ಕೊಡುದಾದ್ರೂ ಕೂಡ ಆಗಲೂ ಕೂಡ ಅವನಿಗೆ ನಾವು ಕೈಯಲ್ಲಿ ಏನೂ ಕೊಡುವುದಿಲ್ಲ. ನಾವು ಕೊಡುವ ತೀರ್ಥವಾಗಲಿ, ನಾವು ಕೊಡುವ ಕೇಶೋದಕ ಆಗ್ಲಿ, ನಾವು ಕೊಡುವ ಪಟೋದಕ ಆಗ್ಲಿ, ಅಥವಾ ನಾವು ಕೊಡುವ ಪಿಂಡಗಳಾಗ್ಲಿ, ಅಥವಾ ಎಳ್ಳಿನ ನೀರಾಗ್ಲಿ, ಅಥವಾ ಅಕ್ಕಿ ನೀರಾಗ್ಲಿ, ಯಾವುದು ಅವನ ಕೈಗೆ ನೇರ ಕೊಡುವುದಲ್ಲ. ನಾವು ಯಾರ ವ್ಯಕ್ತಿಯ ಹೆಸರಿನಲ್ಲಿ ಮಾಡ್ತಾ ಇದ್ವು ಅವನಿಗೆ ಕೊಡುವುದಲ್ಲ ಅದು. ಮತ್ತೇನು ಅಂದ್ರೆ ಅದು ನಿಜವಾಗಿ ಆ ಅವನನ್ನು ನಿಯಂತ್ರಿಸುವ ದೇವತೆಗಳ ಕೈಯಲ್ಲಿ ಅವನಿಗೆ ಪರ್ಸಲ್ಲಿ, ಈಗ ಮಕ್ಕಳಿಗೆ ನಾವು ಕೊಡಿ ಅಂತ ಹೇಳಿ ತಂದೆ ತಾಯಿ ಹತ್ರ ಕೊಡ್ತೀವಲ್ಲ, ತಂದೆ ತಾಯಿಗಳು ಆಮೇಲೆ ಯಾವಾಗ ಬೇಕು ಆ ಮಗುವಿಗೆ ಏನ್ ಪ್ರಸಂಗ ಬರುತ್ತೋ ಅದನ್ನ ನೋಡ್ಕೊಂಡು ಕೊಡ್ತಾರೆ. ಯಾಕೆಂದ್ರೆ ಈಗ ಹೋಗುವ ಜೀವನಿಗೆ ಶರೀರವೂ ಇಲ್ಲ, ತಾನು ಎಲ್ಲಿ ಹೋಗಿ ಸೇರ್ತೇನೆ ಅಂತನ್ನುವ ಆ ಅಂದ್ರೆ ಮುಂದೆ ಹೋಗಿ ಸೇರುವ ಗುರಿ ಆಗ್ಲಿ, ಸೇರ್ಬೇಕಾದ ಜಾಗ ಆಗ್ಲಿ ಎಂತದ್ದು ಗೊತ್ತಿಲ್ಲ. ಆದ್ರಿಂದಾಗಿ ಅವನು ಅಕಸ್ಮಾತ್ ಮುಂದೆ ಪ್ರಾರಬ್ಧವಶಾತ್ ಪಿಶಾಚಿಯಾಗಿ ಹುಟ್ಟಿದ್ರೆ ಅವನಿಗೆ ಅಲ್ಲಿ ರಕ್ತವಾಗಿ ಸಿಗುತ್ತೆ. ಅವನು ಅಕಸ್ಮಾತ್ ಪುಣ್ಯ ಜೀವಿಯಾಗಿ ಹೋದ್ರೆ ಅವನಿಗೆ ಪುಣ್ಯ ಲೋಕದಲ್ಲಿ ಹೆಚ್ಚಿನ ಪುಣ್ಯವಾಗಿ ಅಲ್ಲಿ ಸಿಗುತ್ತೆ. ಅವನಿಗೆ ಇವನು ಕೊಟ್ಟ ಶ್ರಾದ್ದಾದಿ ಕರ್ಮಗಳಿಂದ ಬರುವ ಪುಣ್ಯ ಫಲ. ಇಲ್ಲ ಒಬ್ಬ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದಾನೆ ಆಗ್ಲೇ ಅಂತ ಅನ್ಸಿದ್ರೆ ಅವನಿಗೆ ತಕ್ಷಣಕ್ಕೆ ಗಂಜಿ ಸಿಗಬೇಕು ಅಂತಿದ್ರೆ ಅವನಿಗೆ ಗಂಜಿ ಸಿಗುವ ವ್ಯವಸ್ಥೆಗೆ ಅದು ಆ ಶ್ರಾದ್ದ ಕರ್ಮಗಳು ಕಾರಣ ಆಗುತ್ತೆ. ಇಲ್ಲ ಅವನು ಪಕ್ಷಿಯಾಗಿ ಹುಟ್ಟಿದ್ದಾನೆ ಅಂತಂದ್ರೆ ಅವನಿಗೆ ಅಕ್ಕಿ ಕಾಳು ಸಿಗುತ್ತೆ. ಅವನು ನಾಯಿಯಾಗಿ ಹುಟ್ಟಿದ್ದಾನೆ ಅಂದ್ರೆ ಯಜಮಾನನ ಮನೆಯಲ್ಲಿ ಅವನಿಗೆ ಒಳ್ಳೆ ಊಟ ಸಿಗುತ್ತೆ. ಅಂದ್ರೆ ಈ ತರ ಅವನು ಎಲ್ಲಿ ಹುಟ್ಟಿದ್ದಾನೋ, ಅವನು ಪ್ರಾಣಿಯಾಗಿ ಹುಟ್ಲಿ, ಪಕ್ಷಿಯಾಗಿ ಹುಟ್ಲಿ, ಪಿಶಾಚಿಯಾಗಿ ಹುಟ್ಲಿ, ಅಥವಾ ಬ್ರಹ್ಮರಾಕ್ಷಸನಾಗಿ ಹುಟ್ಲಿ, ಎಲ್ಲಿಯೇ ಹುಟ್ಟಿ ಅವನ ಪ್ರಾರಬ್ಧವಶಾತ್ ಎಲ್ಲಿರ್ತಾನೋ ಇವನು ಮಾಡುವ ಶ್ರಾದ್ದ ಕರ್ಮದಿಂದ ಆ ಪಿತೃದೇವತೆಗಳು ಅವನಿಗೆ ಎಲ್ಲಿ ಅವನು ಏನ್ ಆಹಾರ ಸಿಗಬೇಕೋ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಇನ್ನು ಒಂದು ಈಗ ಅಂದ್ರೆ ಆ ತೀರಿಕೊಂಡ ಕ್ಷಣದಲ್ಲಿ ಮಾಡುವ ಪಿತೃಕರ್ಮಗಳೇನು ಅಂತಂದ್ರೆ, ಅವನಿಗೆ ಅಕಸ್ಮಾತ್ ಮುಂದಿನ ಮೇಲಿನ ಲೋಕಗಳಿಗೆ ಹೋಗ್ಲಿಕ್ಕೆ ಬೇಕಿರುವಂತಹ ಬಾಗಿಲುಗಳು ತಡೆಯಾಗಿ ಇದ್ರೆ ಆ ತಡೆಯಾದ ಬಾಗಿಲನ್ನ ತೆರಿಲಿಕ್ಕೋಸ್ಕರ ಇವನ ಪುಣ್ಯಕರ್ಮದಿಂದ ಇವನು ಸಂಸ್ಕಾರ ಕೊಟ್ಟಿದ್ದಾನೆ, ಇವನಿಗೆ ಒಳ್ಳೆ ರೀತಿಯಾದಂತಹ ಎಚ್ಚರದಿಂದ ಜೀವನ ನಡೆಸಿದ್ದಾನೆ ಎನ್ನುವ ಕಾರಣಕ್ಕೋಸ್ಕರ ಮೇಲಿನ ಲೋಕಕ್ಕೆ ಹೋಗುವ ದಾರಿಯನ್ನ ಸುಗಮಗೊಳಿಸ್ತಾ ಇರ್ತಾರೆ ಪಿತೃಲೋಕದ ದೇವತೆಗಳು. ಅದು ಪಿತೃಲೋಕದ ದೇವತೆಗಳಿಗೆ ಸಂಬಂಧಪಟ್ಟದ್ದು ಚಂದ್ರ, ಆ ಚಂದ್ರನಿಗೆ ಸಂಬಂಧಪಟ್ಟದ್ದು ಯಮ, ಅವನಿಗೆ ಸಂಬಂಧಪಟ್ಟಂತಹದ್ದು ಮತ್ತೆ ವಸುರುದ್ರ ಆದಿತ್ಯರು, ಅಲ್ಲಿಂದ ಸಂಬಂಧಪಟ್ಟಂತೆ ಮತ್ತೆ ಯೋಚನೆ ಮಾಡಿದ್ರೆ ಅದಕ್ಕೆ ಇನ್ನು ಹಾಗೆ ಅದರ ದೇವತೆಗಳ ಒಂದು ಪರಿವಾರ ಅತ್ಯಂತ ವಿಸ್ತಾರವಾಗಿ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ತರ ದೇವತೆಗಳಿಗೆ ಸಂಬಂಧಪಟ್ಟ ಪಿತೃದೇವತೆಗಳು ಬೇರೆ, ಗಂಧರ್ವರಿಗೆ ಸಂಬಂಧಪಟ್ಟ ಪಿತೃದೇವತೆಗಳು ಬೇರೆ, ಮನುಷ್ಯರಿಗೆ ಸಂಬಂಧಪಟ್ಟ ಪಿತೃದೇವತೆಗಳು ಬೇರೆ. ಹೀಗೆ ಎಲ್ಲಿ ಎಲ್ಲಿ ಯಾರ್ಯಾರು ಯಾರನ್ನ ನಿಯಂತ್ರಿಸಬೇಕೋ ಅಂತಹ ನಿಯಂತ್ರಕ ದೇವತೆಗಳಾಗಿರುವವರ ಕೈಗೆ ನಾವು ಒಂದಿಷ್ಟು ಅವರಿಗೆ ಆ ಏನಂತೇವೆ ಬುತ್ತಿಯನ್ನ ಕಟ್ಟಿಕೊಡುವ ಒಂದು ವ್ಯವಸ್ಥೆ ಶ್ರಾದ್ದ. ನಾವು ಯಾರಿಗೆ ಹೆಸರು ಹೇಳಿ ಹಾಕ್ತೇವೋ ಅವರಿಗೆ ನೇರವಾಗಿ ಅದು ಏನೂ ಸೇರುವುದಿಲ್ಲ. ಆ ಇಷ್ಟು ಚಿಕ್ಕದಿರುವ ಜೀವಕ್ಕೆ ಇಷ್ಟು ದೊಡ್ಡ ಪಿಂಡ ಎಲ್ಲಿ ತಲೆ ಮೇಲೆ ಎತ್ತಾಕುದ, ಅದನ್ನು ಹೊತ್ತಾಕುದ, ಅದನ್ನು ತಗೊಂಡೋಗ್ಲಿಕ್ಕಾಗತ್ತೆ, ಅದ್ ಏನ್ ಮಾಡ್ಲಿಕ್ಕಾಗತ್ತೆ? ಹಾಗೆ ಜೀವಕ್ಕೇನೆ ನಾವು ಇಲ್ಲಿಂದ ಏನಾದ್ರೂ ಕೊಡುದು ಸಾಧ್ಯ ಆಗಿದ್ರೆ ಉಪ್ಪರಿಗೆ ಮೇಲೆ ಕೂತವನಿಗೆ ಇಲ್ಲಿಂದನೇ ಶ್ರಾದ್ದ ಹಾಕಿ ಹೊಟ್ಟೆ ತುಂಬಿಸ್ಬೋದಿತ್ತು, ಇಲ್ವಾ? ನಿನ್ಗೆ ಹೊಟ್ಟೆ ತುಂಬಲಿ ಅಂತ ಹೇಳಿ ಇಲ್ಲಿಂದ ತಾಯಿ ಮಗನ ಹೆಸರು ಹೇಳಿ ಒಂದು ತರ್ಪಣ ಬಿಟ್ಬಿಡುದು. ಅಲ್ಲ ಅವನಿಗೆ ತೃಷೆ, ಅವನು ಅಮ್ಮ ನೀರು ಅಂತಾನೆ, ಕೊಟ್ಟಿದ್ದೇನೆ ತರ್ಪಯಾಮಿ ಅಂತ ಹೇಳ್ಬಿಟ್ರೆ ಮುಗೀತು. ಹಾಗೆ ವ್ಯಕ್ತಿಗೆ ಕೊಡುವಂತದ್ದಲ್ಲ ಅದು. ವ್ಯಕ್ತಿಯನ್ನ ಪ್ರತಿನಿಧಿಯಾಗಿಟ್ಟುಕೊಂಡು ಅದನ್ನ ಪ್ರತೀಕವಾಗಿಟ್ಟುಕೊಂಡು ಅವನನ್ನು ನಿಯಂತ್ರಿಸುವ ಪಿತೃದೇವತೆಗಳ ಕೈಯಲ್ಲಿ, ನಿಯಂತ್ರಕ ದೇವತೆಗಳ ಕೈಯಲ್ಲಿ ಅದನ್ನ ಕೊಡುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಅವರು ಪಿತೃತರ್ಪಣಾದಿಗಳನ್ನ ಕೃತ ಪುಣ್ಯ ಜಲ ಕ್ರಿಯ, ಪುಣ್ಯ ಜಲದ ತರ್ಪಣ ಅಂದ್ರೆ ಅದು ವಿಶೇಷವಾಗಿ ಗಂಗೆಯನ್ನ ಸ್ಮರಣೆ ಮಾಡುತ್ತಾರೆ, ಅಥವಾ ಗಂಗೆಯ ನೀರನ್ನೇ ಅಲ್ಲಿ ತಂದು ಇದು ಯಮುನೆವಾದ್ದರಿಂದ ಗಂಗೆಯನ್ನು ಅಲ್ಲೇ ಹತ್ತಿರದಿಂದ ತಂದು ಕೊಟ್ಟಿದ್ದಾರೆ. ಮೌನೇನ ಸಂಯತ ಪ್ರಾಣ. ಈ ಇಡೀ ಕರ್ಮಾಂಗ ಮಾಡುವಾಗ ಯಾರು ಯಾರತ್ರೂ ಯಾವ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ತಾಪ ಇಲ್ಲ, ಮಾತಾಡ್ಲಿಕ್ಕಿಲ್ಲ, ಏನು ಇಲ್ಲ. ಅದು ಒಂಥರ ಆ ಕೆಲಸ ಬಿಟ್ರೆ ಬೇರೆ ಏನಕ್ಕೂ ತಲೆ ಓಡ್ಬಾರ್ದು. ಅಲ್ಲಿ ಮ್ಯಾಚ್ ಏನಾಯ್ತು, ಇಲ್ಲಿ ಧಾರಾವಾಹಿ ಏನಾಯ್ತು, ಅದೇನಾಯ್ತು, ಮತ್ತೇನಾಯ್ತು ಅಂತಂದ್ರೆ ಇವ್ರ ಪಿತೃಗಳು ಓಡೋಯ್ತು ಅಂತ ಆಗುತ್ತೆ. ಯಾವುದಕ್ಕೂ ಅಲ್ಲಿ ಕಾಯ್ಲಿಕ್ಕಿಲ್ಲ, ಬೇರೆ ವಿಷಯ ಸಂಗತಿಗಳ ಯೋಚನೆ ಮಾಡ್ಲಿಕ್ಕಿಲ್ಲ. ಏನಿದು ಅದು ಎಲ್ಲಿವರೆಗೆ ಅಂದ್ರೆ
ವಿವಾದ ಮಾಡ್ಲಿಕ್ಕೆ ಬರೋರು ಕೂಡ ಶ್ರಾದ್ದ ಇದೆ ಅಂತ ಗೊತ್ತಾದ್ರೆ ಸುಮ್ಮನೆ ಹೋಗ್ತಾರೆ ಅಂತ. ಒಂದ್ ವೇಳೆ ಇವರು ಮೌನವಾಗಿದ್ರು ಕೂಡ ಅಂತವ್ರು ಏನಾದ್ರೂ ಬಂದು ವಿವಾದ ಮಾಡಿದ್ರೆ ಅವರ ಮನೆಗೆ ಪಿತೃಶಾಪ ಅತ್ಯಂತ ಕಟ್ಟಿಟ್ಟ ಬುತ್ತಿ. ಆದ್ರಿಂದಾಗಿ ಯಾರದ್ದೋ ಮನೆಯಲ್ಲಿ ಒಂದು ತುಂಬಾ ಗಹನವಾಗಿ ಶ್ರದ್ಧೆಯಿಂದ ನಡೆಸುವ ಕರ್ಮಾಂಗಗಳು ನಡೆಯುವಾಗ ಏನೇ ವಿವಾದ ಇದ್ರೂ ಮುಗಿದ ಮೇಲೆ ಅದನ್ನ ನಾವು ಚರ್ಚೆ ಮಾಡಬೇಕು ಹೊರತು ಅದರ ಮಧ್ಯದಲ್ಲಿ ನಮ್ಗೆ ಇಲ್ಲ ಇಲ್ಲ ನಮ್ಗೆ ಈಗ್ಲೇ ಡಿಸೈಡ್ ಆಗ್ಬೇಕು ಅಂತ ಹೋಗಿ ಹೋಮದ ಮುಂದೆ ಕೂಡುದೋ ಅಥವಾ ಶ್ರಾದ್ದದ ಮುಂದೆ ಕೂಡುದೋ ಆ ವ್ಯವಸ್ಥೆಗಳನ್ನ ಮಾಡಬಾರದು. ಅವ್ರು ಜಪ ಮಾಡುವಾಗ, ಪೂಜೆ ನಡೆಸುವಾಗ, ಹೋಮ ಮಾಡುವಾಗ ಇಂಥ ಕ್ರಮಾಂಗಗಳ ಮಧ್ಯದಲ್ಲಿ ಬೇರೆ ವಿವಾದಗಳನ್ನ ಎಳೆದೊಯ್ಯಬಾರದು ಅಂತ ನಿಯಮ ಇದೆ. ಹಾಗಾಗಿ ಆ ನಾರದ ಮತ್ತೆ ಅಂಗಿರಸರನ್ನ ಆ ಮೌನದಿಂದ ಕರ್ಮಗಳನ್ನ ಮುಗಿಸಿ ಕೈ ಮುಗಿದು ಕೇಳಿಕೊಂಡ. ಅಥ ತಸ್ಮೈ ಪ್ರಪನ್ನಾಯ ಭಕ್ತಾಯ ಪ್ರಯತಾತ್ಮನೇ ಭಗವಾನ್ ನಾರದ ಪ್ರೀತೋ ವಿದ್ಯಾಮೇತಾನುವಾಚಃ. ಪ್ರಪನ್ನ ಈಗ ಪೂರ್ತಿ ಶರಣಾಗತನಾಗಿದ್ದಾನೆ ಚಿತ್ರಕೇತು. ನೀವು ಹೇಳಿದಂತೆ ಕೇಳುತ್ತೇನೆ. ನೀವು ಹಿಂದೆ ಹೇಳಿದ ಮಾತು, ನನಗೆ ಉಪದೇಶಿಸಿದ ಬುದ್ಧಿವಾದ ಎಲ್ಲವೂ ನೆನಪಿದೆ. ನನಗೆ ಸಿಕ್ಕಿದ್ರೂ ಕೂಡ ಅದು ದಕ್ಕುವುದಿಲ್ಲ ಅಂತ ನೀವು ಹೇಳಿದ್ರಿ. ಅದರಿಂದ ನನಗೆ ವ್ಯಥೆ ಆಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ರಿ. ಆದ್ರೂ ನಾನು ನಿಮ್ಮ ಮಾತನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸದೆ ನಾನು ಆ ತಿರಸ್ಕರಿಸಿದ್ದು ಅಥವಾ ಅದನ್ನು ಹಠ ಮಾಡಿ ನಿಮ್ಮ ಹತ್ರ ಬೇಡಿದ್ದು, ಅದಕ್ಕೆ ಈಗ ನಾನು ಅನುಭವಿಸಿದ್ದು, ಇದು ನನ್ನನ್ನ ಈಗ ಪೂರ್ತಿಯಾಗಿ ನಿಮ್ಮ ಮಾತುಗಳಲ್ಲಿ ಶ್ರದ್ಧೆ ಇರಿಸಿದೆ. ದಯವಿಟ್ಟು ಆ ವಿದ್ಯೆಯನ್ನ, ಯಾಕೆಂದ್ರೆ ಹಿಂದೆ ಹೇಳಿದ್ರು ಸಂಕರ್ಷಣ ವಿದ್ಯೆಯನ್ನು ನಾನು ಕೊಡ್ತೇನೆ ಅಂತ, ಆ ಸಂಕರ್ಷಣ ವಿದ್ಯೆಯನ್ನ ನನಗೆ ಕೊಡಿ ಅಂತ ಈಗ ಆ ಚಿತ್ರಕೇತು ಕೇಳ್ತಾನೆ. ನಾರದರು ಆ ಉಪದೇಶವನ್ನ ಮಾಡುತ್ತಾರೆ. ನಾರದ ಉವಾಚ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಇದು ವಿಶಿಷ್ಟವಾದ ಮಂತ್ರ, ಭಗವಂತನ ಅತ್ಯಂತ ಅಪೂರ್ವವಾದ ಮಂತ್ರಗಳಲ್ಲಿ ಒಂದು. ಆ ಅಂದ್ರೆ ಇದನ್ನ ನಾವು ಪಾಲಿಸಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇದರ ಫಲ ಏನು ಅಂದ್ರೆ ವಿದ್ಯಾಧರತ್ವ. ವಿದ್ಯಾಧರತ್ವ ಅನ್ನೋದು ಹೇಗೆ ಗಂಧರ್ವರು, ಕಿನ್ನರರು, ಕಿಂಪುರುಷರು ಅಂತಿದ್ದಾರೋ ಹಾಗೆ ಲೋಕದಲ್ಲಿ ಅನೇಕ ತರದ ವಿದ್ಯೆಗಳಿವೆ. ಆ ವಿದ್ಯೆಗಳಲ್ಲಿ ಒಬ್ಬೊಬ್ರು ಒಂದೊಂದನ್ನ ನಡೆಸಿಕೊಂಡು ಹೋಗೋರು ಅಂತ ಅವರದ್ದೇ ಒಂದು ಗುಂಪದು ವಿದ್ಯಾಧರರು ಅಂತ. ಆ ವಿದ್ಯಾಧರರ ಪದವಿಗೆ ಬರ್ಲಿಕ್ಕೆ ಅಂಥ ಯೋಗ್ಯರಾದವರು ಮಾತ್ರ ಅದನ್ನ ಪಠನೆ ಮಾಡಿದ್ರೆ ಅವರಿಗೆ ಅದರ ಸ್ಥಾನ ಸಿಗುತ್ತೆ. ನಮ್ಗೆ ಅದರ ಕಥೆ ಮುಂದೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಅವನಿಗೆ ತನ್ನ ವಿದ್ಯಾಧರತ್ವ ಪ್ರಾಪ್ತಿಗಾಗಿ ಅದೊಂದೇ ಫಲ ಅಲ್ಲ, ಅವನಿಗೆ ಆ ಫಲ ಸಿಗಬೇಕಿತ್ತು. ಅದಕ್ಕೋಸ್ಕರ ಈ ಮಂತ್ರವನ್ನ ನಾರದರು ಉಪದೇಶ ಮಾಡ್ತಾ ಹೇಳಿದ್ರು. ತುಭ್ಯಂ ಭಗವತೆ ನಮಃ. ಓ ಭಗವಂತನೇ ನಿನಗೆ ನಮಸ್ಕಾರ. ಷಡ್ಗುಣೈಶ್ವರ್ಯ ಸಂಪನ್ನ ಭಗವತೆ ನಮಃ ಅಂತಂದ್ರೆ ಎಲ್ಲ ರೀತಿಯಾದ ಗುಣ ಸಂಪತ್ತುಗಳಿಂದ ಕೂಡಿದಂತಹ ನಿನಗೆ ನಮಸ್ಕಾರ. ಎಂತಹ ನಿನಗೆ? ವಾಸುದೇವಾಯ, ಸರ್ವ ವಸ್ತುಗಳಲ್ಲೂ ನೆಲೆಸಿ ಎಲ್ಲ ವಸ್ತುಗಳಿಗೂ ಬೆಳಕನ್ನು ಚೆಲ್ಲಿ ಅದರ ಪರಿಚಯವನ್ನು ಮಾಡಿಕೊಡುವ ನಿನ್ನನ್ನು ಧೀಮಹಿ ನಾನು ಧಾರಣೆ ಮಾಡುತ್ತೇನೆ. ನಾನು ನನ್ನ ಹೃದಯದಲ್ಲಿ ಇರಿಸಿಕೊಂಡು ನಿನ್ನನ್ನ ನಿರಂತರ ಧ್ಯಾನಿಸುತ್ತೇನೆ. ಪ್ರದ್ಯುಮ್ನಾಯ, ಎಷ್ಟು ಕಾಲವಾದರೂ ಕೂಡ ಬೆಳಗುವ ಸ್ವಭಾವವನ್ನು ಕಳೆದುಕೊಳ್ಳದಂತಹ ರೂಪಕ್ಕೆ ಪ್ರದ್ಯುಮ್ನ ಅಂತ ಹೆಸರು. ಜುಮ್ನ ಅಂದ್ರೆ ಹೊಳೆಯುವಂಥದ್ದು, ಪ್ರದ್ಯುಮ್ನ ಅಂದ್ರೆ ಎಂದೂ ಅದು ಬಾಡುವುದು ಅಂತ ಇಲ್ವೇ ಇಲ್ಲ. ಕೆಲವೆಲ್ಲ ಹೂ 2 ದಿವಸ ಆರಾಮಾಗಿರುತ್ತೆ, ಕೆಲವು 4 ದಿವಸ ಇರುತ್ತೆ. ಪ್ಲಾಸ್ಟಿಕ್ ತರದಿದ್ದೆಲ್ಲ ವರ್ಷ ಪೂರ್ತಿ ಇದ್ದಾಗಿರುತ್ತೆ, ಧೂಳು ಮುಚ್ಕೊಂಡಿರುತ್ತೆ ಅಷ್ಟೇ. ಇನ್ನು ಕೆಲವು ಇರುತ್ತೆ, ನೀವು ಪಾರಿಜಾತ ಎಲ್ಲ ತಂದು ಸ್ವಲ್ಪ ಹೊತ್ತಿಗೆ ಆಗುವಾಗ್ಲೇ ಅದು ಪೂರ್ತಿ ಬಾಡಿ ಹೋಗುತ್ತೆ. ಅಂತಹ ಬಾಡುವ ಸ್ವಭಾವ ಇಲ್ಲದ ಮತ್ತು ಬೆಳಕಿನ ನಿರಂತರ ಪುಂಜವೆನಿಸಿದಂತಹ ಮತ್ತು ಅನಿರುದ್ಧಾಯ, ತಡೆ ಹಿಡಿಯಲಾರದ. ನಿರುದ್ಧ ಅಂದ್ರೆ ತಡೆಯುವಂಥದ್ದು ಅಂತ, ಅನಿರುದ್ಧಾಯ ಅಂದ್ರೆ ತಡೆಯಲಾಗದೇ ಇರುವ ಭಗವಂತನ ರೂಪಕ್ಕೆ ಹೆಸರು. ಕೊನೆಗೆ ಅದು ಮಂತ್ರ ವಿದ್ಯೆ, ಸಂಕರ್ಷಣ ವಿದ್ಯೆ ಆದಾಗಿ ನಮ ಸಂಕರ್ಷಣಾಯ ಚ, ಎಲ್ಲವನ್ನೂ ತನ್ನೆಡೆಗೆ ಸೆಳೆಯಬಲ್ಲ, ಕೊನೆಗೆ ಸಂಹಾರದ ಶಕ್ತಿಯಾಗಿ ನಿಲ್ಲಬಲ್ಲಂತಹ ಭಗವಂತನಿಗೆ ನಮಸ್ಕಾರ ಅಂತ ಅವನನ್ನ ಸ್ತೋತ್ರ ಮಾಡುತ್ತಾನೆ. ನಮೋ ವಿಜ್ಞಾನ ಮಾತ್ರಾಯ ಪರಮಾನಂದಮೂರ್ತಯೇ ಆತ್ಮಾರಾಮಾಯ ಶಾಂತಾಯ ನಿವೃತ್ತ ದೃಷ್ಟಯೇ. ತುಂಬಾ ಒಳ್ಳೆಯ ಸಾಲುಗಳು. ನಮೋ ವಿಜ್ಞಾನ ಮಾತ್ರಾಯ, ಜ್ಞಾನವೇ ಮಾತ್ರ ಅಂದ್ರೆ ಅದು ಬಿಟ್ಟು ಬೇರೆ ಇಲ್ಲ ಅಂತ. ಜ್ಞಾನದ ಹೊರತಾಗಿ ಅಜ್ಞಾನದ ಸ್ಪರ್ಶವೇ ಇಲ್ಲದವ ಅಂತ ಅರ್ಥ.
ಭಗವಂತನಿಗೆ ಎಂದೂ ಕೂಡ ಎಲ್ಲೂ ಕೂಡ ಯಾರೂ ಕೂಡ ಹೇಗೂ ಕೂಡ ಇಂಜೆಕ್ಟ್ ಮಾಡಿಯೂ ಅಜ್ಞಾನವನ್ನ ಜೋಡಿಸ್ಲಿಕ್ಕಾಗಲ್ಲ. ನಾವು ಅವನಿಗೆ ಅಜ್ಞಾನ ಇದೆ ಅಂತ ಅಂದುಕೊಂಡ್ರೆ ನಮಗೆ ಒಂದಿಷ್ಟು ಅಜ್ಞಾನ ಬರುತ್ತೆ ಹೊರತು ಅವನಿಗೇನು ಅಜ್ಞಾನ ಅಂಟಲ್ಲ. ನಾವು ಅಯಸ್ಕಾಂತಕ್ಕೆ ಚಿನ್ನ ಅಂಟಿಸ್ತೇವೆ ಅಂತ ಹೋದ್ರೆ ಏನಾಗುತ್ತೆ? ಯಾವತ್ತೂ ಅಂಟಲ್ಲ. ಹಾಗೆ ಭಗವಂತನಿಗೆ ಅಜ್ಞಾನ ಅನ್ನೋದು ಅಗತ್ಯ ಇಲ್ಲದೆ ಇರುವ ವಿಷಯ. ಯಾವುದನ್ನು ಹಿಡಿಬೇಕೋ ಅದನ್ನು ಹಿಡ್ಕೊಳ್ಳುತ್ತಷ್ಟೆ. ಹಾಗಾಗಿ ನಮೋ ವಿಜ್ಞಾನ ಮಾತ್ರಾಯ. ಅದು ಕೂಡ ಬರೀ ಜ್ಞಾನ ಅಲ್ಲ, ವಿಜ್ಞಾನ, ವಿವಿಧ ಜ್ಞಾನ, ವಿಶಿಷ್ಟ ಜ್ಞಾನ, ವಿಲಕ್ಷಣ ಜ್ಞಾನ, ಲೋಕದಲ್ಲಿರುವಂತಹ ಆ ಏನಂತಾರೆ ವಿಗತ ಜ್ಞಾನ, ಅಜ್ಞಾನದ ಸ್ಪರ್ಶ ಎಂದೂ ಇಲ್ಲದವ, ವಿಶಿಷ್ಟವಾದ ಜ್ಞಾನ ಇರುವವ, ವಿಲಕ್ಷಣ ಬೇರೆಯವರಿಗಿಂತ ಬೇರೆಯದೇ ಆದ, ಅಂದ್ರೆ ನಮ್ಮ ಹಾಗೆ ಜ್ಞಾನ ಅಲ್ಲ, ನಮ್ಮ ಜ್ಞಾನದಲ್ಲಿ ಅಜ್ಞಾನವೂ ಇರುತ್ತೆ, ಭಗವಂತನ ಜ್ಞಾನದಲ್ಲಿ ಅಜ್ಞಾನ ಇರುವುದಿಲ್ಲ. ಹಾಗಾಗಿ ವಿಜ್ಞಾನ ಮಾತ್ರಾಯ ಪರಮಾನಂದ ಮೂರ್ತಯೇ. ಸರಿ, ಜ್ಞಾನ ಮಾತ್ರ ಇದೆ, ಇನ್ನೇನಿದೆ? ಪರಮ ಆನಂದ ಮೂರ್ತಿ. ಅದಕ್ಕಿಂತ ಆನಂದದ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅಂತದ್ದೇ ಮೂರ್ತಿ, ಅದೇ ಶರೀರ, ಅದೇ ಅವನ ದೇಹ, ಅದೇ ಅವನ ಪ್ರತಿಯೊಂದು ಇಂದ್ರಿಯಗಳು. ಆನಂದ ಬಿಟ್ರೆ ಬೇರೆ ಅವನ ಶರೀರದಲ್ಲಿ ನಿಮ್ಗೆ ಹುಡುಕಿದ್ರೂ ಸಿಗಲ್ಲ. ಅಂದ್ರೆ ಒಂದರ್ಥ ದುಃಖ ಇಲ್ಲ ಅಂತ, ಇನ್ನೊಂದರ್ಥ ಆನಂದವೇ ಮೈವೆತ್ತಿ ಬಂದ ರೂಪ ಅಂತ. ನಾವು ಕೆಲವೊಮ್ಮೆ ಹೇಳುದುಂಟು, ಅಯ್ಯೋ ಉದಾಸೀನವೇ ಎದ್ದು ಬಂದಂಗಿದೆ ಅಂತ. ಆಗ್ಲೇ ಎದ್ದು ಅಂತ ಮೈಕೈ ಎಲ್ಲ ಜಾಡಿಸ್ಕೊಂಡು ಬರ್ತಿರ್ತಾರಲ್ಲ, ಅವ್ರಿಗೆ ಏನ್ ಹೇಳಿದ್ರು ಅರ್ಥ ಆಗ್ತಿರಲ್ಲ. ಹಾಗೆ ಆ ಪರಮಾನಂದ ಮೂರ್ತಯೇ ಆತ್ಮಾರಾಮಾಯ. ಆ ನೀವು ಬೇರೆ ಅರ್ಥ ಹೇಳಿದ್ಮೇಲೆ ಉದಾಸೀನ ಮೈವೆತ್ತಿ ಬಂದಿದೆ ಎಂದು ಸರಿಯಾಗ್ಬಿಡುತ್ತೆ ನನಗೆ. ಸರಿಯಾಗದಂದ್ರೆ ಪರಮಾತ್ಮ ಆನಂದದ ಮೂರ್ತಿ, ನಾವು ಉದಾಸೀನದ ಮೂರ್ತಿ ಅಂತ. ನಾವು ಅಜ್ಞಾನದ ಮೂರ್ತಿ, ಅವನು ಆನಂದದ ಮೂರ್ತಿ, ಜ್ಞಾನದ ಮೂರ್ತಿ ಅಂತ. ಯಾರಿಗೆ ಹೇಳಿದ್ದೀಗ? ನಂಗೆ ಅರ್ಥ ಆಗ್ಲಿಲ್ಲ ವಿಷಯ. ಉದಾಸೀನ ಅನ್ನೋ ಪದಕ್ಕೆ ಬೇರೆ ಅರ್ಥ ಇದೆಯಲ್ಲ, ಆ ಅರ್ಥ ತಗೊಂಡ್ರೆ ಒಂದ್ ಮ್ಯಾಚ್ ಆಗಲ್ವಲ್ಲ ಅಂದ್ರೆ. ಹಂಗೆ. ಸರಿ ಸರಿ. ಆ ಅಂದ್ರೆ ಸಾಮಾನ್ಯ ಲೋಕ ಬಳಸುವ ಅರ್ಥದಲ್ಲಿ ಹೇಳಿದ್ದಷ್ಟೇ. ಆತ್ಮಾರಾಮಾಯ, ತನ್ನೊಳಗೆ ತಾನು ಸುಖವಾಗಿರ್ತಾನೆ. ಅವ್ರದ್ದೇನಾಯ್ತು? ಇವ್ರೇನ್ ಮಾಡ್ತಿದ್ದಾರೆ? ಇವ್ರಿಗೇನ್ ಸಿಕ್ತು? ಅವ್ರಿಗೆ ಆಯ್ತಾ? ಓ ಅದೊಂದು ಹೇಳಿದ್ರಲ್ಲ ಮೊನ್ನೆ, ಮರ್ತೇ ಹೋಯ್ತು ನನಗೆ, ಅದೇನಾಯ್ತ್ರಿ ಮೊನ್ನೆ ಹೇಳಿದ್ ನೀವು ಅಂತ ಎಂದೂ ಯಾವುದ್ರ ಬಗ್ಗೆನೂ ಟೆನ್ಷನ್ ಮಾಡದೇ ಇರುವ, ತನ್ನೊಳಗೆ ತಾನು ಆನಂದವಾಗಿರುವ ಭಗವಂತನ ರೂಪಕ್ಕೆ ಆತ್ಮಾರಾಮಾಯ. ಆತ್ಮಾರಾಮ ಅನ್ನೋದು ತುಂಬಾ ಒಳ್ಳೆ ಹೆಸರು. ಶಾಂತಾಯ, ಪಕ್ಕದಲ್ಲಿ ಬಾಂಬ್ ಬಿದ್ರು ತನ್ನ ಪಾಡಿಗೆ ತಾನಿರ್ತಾನೆ, ಶಾಂತ. ಉದ್ವೇಗಕ್ಕೊಳಗಾಗಿದ್ರೆ ಎಷ್ಟ್ ಅತ್ಯಂತ ಶಾಂತ ಸ್ವರೂಪನಾದ. ಶಾಂತ ಅನ್ನೋದಕ್ಕೆ ಇನ್ನೊಂದು ಮುಖ್ಯವಾದ ಅರ್ಥ ಆ ಮುಕ್ತಿಯ ಸ್ವರೂಪ ಅಂತ. ಅತ್ಯಂತ ಉನ್ನತವಾದ ಆನಂದ ಮತ್ತು ಜ್ಞಾನದ. ಶಂ ಅಂದ್ರೆ ಆನಂದ, ಅದರ ಅಂತ ಅಂದ್ರೆ ಆನಂದದ ಕೊನೆ. ಆನಂದದ ಕೊನೆಯನ್ನು ತಿ ಅಂದ್ರೆ ತೀತ್ಯಾನಂದ ಉದ್ದಿಷ್ಟ ಅಂದ್ರೆ ಆನಂದದ ತುದಿ ಅಂತ. ಅಂತಹ ತುದಿಯ ಸ್ವರೂಪದಲ್ಲಿರುವಂತಹ ಭಗವಂತನಿಗೆ ನಿವೃತ್ತ ದ್ವೈತ ದೃಷ್ಟಯೇ. ಇದು ಕೇಳಲಿಕ್ಕೆ ಒಂಥರ ವಿಚಿತ್ರವಾಗಿದೆ, ಆದ್ರೆ ದ್ವೈತ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಸ್ವತಃ ಉಪನಿಷತ್ತೇ ಒಂದು ಕಡೆ ಹೇಳುವಾಗ ದ್ವಿಧಾ ಇತಂ, ಎರಡಾಗಿ ತಿಳಿದದ್ದು ಅಂತ. ಎರಡಾಗಿ ತಿಳಿಯುವುದು ಅಂದ್ರೆ ನಾವೊಂದು ಲೋಕದಲ್ಲಿ ಮಾತ್ರ, ಅವನಿಗೆ ಒಂದ್ ಹೇಳಿದ್ರೆ ಎರಡು ಅರ್ಥ ಆಗತ್ರಿ, ಒಂದಕ್ಕೊಂದೂವರೆ ಅರ್ಥ ಮಾಡ್ತಾನೆ. ಆ ಇತರ ಜ್ಞಾನಂ ದ್ವೈತ ಮುಚ್ಯತೆ. ಒಂದ್ ಹೇಳಿದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳೋದು, ಒಂದ್ ಹೇಳಿದ್ರೆ ಒಂದೂವರೆ ಅರ್ಥ ಮಾಡ್ಕೊಳ್ಳೋದು, ಇದು ಜಗತ್ತಿನ ಬಗ್ಗೆ ಅಥವಾ ಭಗವಂತನ ಬಗ್ಗೆ ಒಬ್ಬ ತಪ್ಪು ತಿಳ್ಕೊಂಡಿದ್ರೆ ಅಂಥ ತಿಳುವಳಿಕೆ ಭಗವಂತನಿಗೆ ಎಂದೂ ಇಲ್ಲ ಅಂತ. ಈ ದ್ವೈತ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ದ್ವೈತ ಅಂದ್ರೆ ಎರಡು ಅಂತ ಒಂದು ಅರ್ಥ ಇದೆ, ದ್ವೈತ ಅಂದ್ರೆ ತಪ್ಪು ಜ್ಞಾನ ಅಂತ ಒಂದು ಅರ್ಥ ಇದೆ. ಅಂದ್ರೆ ಆ ಅಪಾರ್ಥ ಜ್ಞಾನವನ್ನ ದ್ವೈತ ಅನ್ನೋ ಶಬ್ದದಿಂದ ಹೇಳುತ್ತೆ. ಹಾಗಾಗಿ ಇಲ್ಲಿ ನಿವೃತ್ತ ದ್ವೈತ ದೃಷ್ಟ ಅಂದ್ರೆ ಅವನಲ್ಲಿ ನಿವೃತ್ತ, ಯಾವತ್ತೂ ಕೂಡ ಒಂದು ವಿಷಯದ ಬಗ್ಗೆ ದ್ವಂದ್ವದ ಚಿಂತನೆ, ಹೀಗ್ ಮಾಡ್ಲೋ ಹಾಗ್ ಮಾಡ್ಲು. ದೇವರಿಗೆ ಈ ತರ ಟೆನ್ಷನ್ ಅಂದ್ರೆ ಏನ್ ಮಾಡುದು? ಒಬ್ಬನ ಪ್ರಾಣ ಹೋಗ್ತಾ ಇರುತ್ತೆ, ಇವನು ಪ್ರಾಣ ಉಳಿಸ್ಲೋ ಪ್ರಾಣ ತೆಗಿಲೋ, ಅವನು ನೇತು ಬಿದ್ದಿರ್ತಾನೆ ಸೇತುವೆಯಲ್ಲಿ, ಪ್ರಾಣ ಹೋಗುತ್ತೆ ಅಂತ ಕಾಣ್ತಿರ್ತಾನೆ. ದೇವ್ರ ಟೆನ್ಷನ್ ಬಂತು, ನಿನ್ನನ್ನು ಉಳಿಸ್ಲೋ ಕರ್ಕೊಂಡು ಹೋಗ್ಲೋ ಅಂತ ಟೆನ್ಷನ್ ಮಾಡ್ತಾ ಕೂತ್ರೆ ಕತೆ ಏನು ಒಂದು?
ಹಾಗಾಗಿ ಅವನಿಗೆ ಕನ್ಫ್ಯೂಷನ್ ಅನ್ನೋದು ಇಲ್ಲ ಅಂತ ಅರ್ಥ. ಅಪಾರ್ಥ ಜ್ಞಾನ ಇಲ್ಲ, ಕನ್ಫ್ಯೂಷನ್ ಇಲ್ಲ, ಏನ್ ಮಾಡ್ಬೇಕು ಅಂತ ಟೆನ್ಷನ್ ಇಲ್ಲ, ಒಳಗೊಳಗೆ ಅವನಿಗೆ ಇದು ಹೀಗ್ ಮಾಡ್ಲೋ ಹಾಗ್ ಮಾಡ್ಲೋ ಅಂತ ಗೊಂದಲವೂ ಇಲ್ಲ ಅನ್ನೋದು ನಿವೃತ್ತ ದ್ವೈತ ದೃಷ್ಟಿ. ಅವನ ದೃಷ್ಟಿ ಯಾವತ್ತೂ ಕೂಡ ಒಂದೇ ತರ. ಅದು ವ್ಯವಸಾಯಾತ್ಮಿಕ ಬುದ್ಧಿ ಏಕ. ಒಂದು ಸರ್ತಿ ಒಂದು ಡಿಸಿಷನ್ ತಗೊಂಡ್ಮೇಲೆ ಅದೇ ಆಗಿರುತ್ತೆ. ಯಾಕೆಂದ್ರೆ ಅದು ತಗೊಳ್ಳುವಾಗ್ಲೇ ಅಷ್ಟು ಸಲ ಯೋಚನೆ ಮಾಡಿ ಆಗಿರುತ್ತೆ. ನಮ್ ತರ ತಗೊಂಡ್ಬಿಡುದು, ಅಯ್ಯೋ ನಾನು ಹಾಗೆ ಹೇಳ್ಬಿಟ್ಟೆ, ಅದ್ ಹೇಳ್ಬಾರ್ದಿತ್ತೋ ಏನೋ, ಈಗ ಹೀಗ ಆಗ್ಬಿಡುತ್ತೆ ಅಂತ ಅನ್ನಿಸ್ತಿದೆ, ಏನ್ ಮಾಡೋಣ, ಹೀಗ್ ಹೇಳ ಹಾಗೆ ಹೇಳ, ವಾಪಸ್ ಮತ್ತೆ ಅದು ಹಾಗ ಅಲ್ಲ, ಹಾಗೆ ಹೇಳ್ಬೇಡ್ರಿ ಹಿಂದೆ ಸಿಕ್ಕಾಕೊಂಡ್ಬಿಡ್ತೀರಿ ಅಂತಂದ, ಅಯ್ಯೋ ಅದಲ್ಲ ನಾ ಮೊದ್ಲು ಹೇಳಿದ್ದೆ ಕರೆಕ್ಟ್ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ. ಹ್ಮ್ ಅಂತಹ ದೃಷ್ಟಿಯಲ್ಲಿ ಬದಲಾಗದ ಸ್ಥಿತಿಯನ್ನು ಹೊಂದಿರುವ ಭಗವಂತನ ರೂಪಕ್ಕೆ ದೊಡ್ಡ ನಮಸ್ಕಾರ ಅಂತ ಆ ಮಂತ್ರದ ನಿರೂಪಣೆಯನ್ನ ನಾರದರು ಆತ್ಮ ಆತ್ಮಾನಂದಾನುಭೂತ್ಯೈವ ಸಮ್ಯಕ್ ತ್ಯಕ್ತೋರ್ಮಯೇ ನಮಃ ಋಷಿಕೇಶಾಯ ಮಹತೆ ನಮಸ್ತೆ ನಂತ ಮೂರ್ತಯೇ. ಆತ್ಮಾನಂದಾನುಭೂತ್ಯ ಏವ, ತನ್ನ ಆನಂದದ ಅನುಭವದ ಮೂಲಕವೇ ಸಮ್ಯಕ್ ತ್ಯಕ್ತೋರ್ಮಯೇ, ತನ್ನ ಸಹಜವಾದ ಆನಂದದ ಸ್ವರೂಪದಿಂದಲೇನೆ ಲೋಕದ ವ್ಯವಸ್ಥೆಯಲ್ಲಿ ಬರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವಂತಹ ತೆರೆಗಳನ್ನು, ಅಥವಾ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅನ್ನುವ ತರದ ಒಂದು ಜೀವನದ ಒಂದು ಏರಿಳಿತ ಇದೆ. ಹುಟ್ಟುತ್ತಾನೆ, ಆ ಅಂದ್ರೆ ಇರ್ತಾನೆ, ಹುಟ್ಟುತ್ತಾನೆ, ಬೆಳಿತಾನೆ, ಇನ್ನೂ ಸ್ವಲ್ಪ ಬದಲಾಗ್ತಾನೆ, ಬದಲಾಗಿ ನಿಧಾನಕ್ಕೆ ಮುದಿಯಾಗ್ತಾನೆ, ಮುದಿಯಾಗಿ ಕಳ್ಕೊಳ್ತಾನೆ, ಅಥವಾ ತನ್ನ ಶರೀರವನ್ನ ಕಳ್ಕೊಳ್ತಾನೆ. ಆ ತರದ ಬದಲಾವಣೆಗಳು ಊರ್ಮಿ. ಈ ಊರ್ಮಿಗಳು ತನ್ನ ಸಹಜವಾದ ಆನಂದ ತಿಳುವಳಿಕೆಯಿಂದಾಗಿ, ಆನಂದ ಮತ್ತು ಅನುಭವ ಇದೆರಡರಿಂದ ಅಂತಹ ಏರಿಳಿತಗಳು ಅವನಿಗಿಲ್ಲ. ಯಾರಿಗೆ ಜ್ಞಾನ ಇಲ್ಲ, ಯಾರಿಗೆ ಸ್ವಂತ ಸುಖ ಇಲ್ಲ, ಅವ್ರಿಗೆ ಮಾತ್ರ ಇನ್ನೊಬ್ಬರ ಸುಖ ಕಂಡಾಗ ಹೊಟ್ಟೆ ಕಿಚ್ಚಾಗುದು. ಯಾರಿಗೆ ತೃಪ್ತಿ ಇಲ್ಲ, ಯಾರಿಗೆ ನನ್ನ ಮಿತಿ ಏನು ಅಂತ ಗೊತ್ತಿಲ್ಲ, ಆಗ ಅದನ್ನ ಹತ್ಲಿಕ್ಕೆ ಹೋಗುದು. ಆಮೇಲೆ ಬಿದ್ದು ಎರಡು ಹಲ್ಲಿದ್ದಿದ್ದು ಇಲ್ಲ ಅಂತಾಗಿ ಬಾಯಿ ತೆಗೆದಾಗ ಬೊಚ್ಚು ಬಾಯಿ ತೆಗೆದು ಬೇ ಅಂತ ಕೂತು ಬಿಟ್ರೆ ಆಯ್ತು, ಮುಗಿದು ಹೋಯ್ತು. ಇದ್ದಿದ್ ಎರಡಾದ್ರೂ ಉಳಿಸ್ಕೋಬಹುದಿತ್ತು, ಕೊನೆಗೆ ಅದು ಇಲ್ಲ. ಯಾರೋ ಒಬ್ರು ಆ ಉಪನ್ಯಾಸ ಮಾಡಿದ್ರು, ಅವ್ರ ಪಾಪ ಬಾಯಿ ಇರ್ಲಿಲ್ಲ, ಅಂದ್ರೆ ಸೆಟ್ ಇರ್ಲಿಲ್ಲ ಅವರಿಗೆ. ಅವರು ಹೇಳಿದ್ರು, ಆ ನಾನು ಹೆಚ್ಚೊತ್ತು ಉಪನ್ಯಾಸ ಮಾಡಲ್ಲ, ನಂಗೆ ಯಾಕೆಂದ್ರೆ ಹಲ್ಲಿಲ್ಲ ಅಂತ ಹೇಳಿ ಶುರು ಮಾಡಿ 1.5 ಗಂಟೆ ಮಾತಾಡಿದ್ರು. ಅದು ವಸ್ತುತ ಅವರಿಗೆ ಇದ್ದದ್ದು 3/4 ಗಂಟೆ ಮಾತಾಡ್ಲಿಕ್ಕೆ. ಅವರಿಗೆ 5 ನಿಮಿಷ ಮಾತಾಡ್ತೇನೆ ಅಂತೇಳಿ 1.5 ಗಂಟೆ ಮಾತಾಡಿ ಮುಗಿಸಿದ್ರು. ನೆಕ್ಸ್ಟ್ ಉಪನ್ಯಾಸದವ್ರು ಬಂದ್ರು, ಅವ್ರ ಪಾಪ ಸಮಯ ಇವರೇ ತಿಂದು ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು, ನನಗೆ ಬಾಯಿ ಇದೆ, ಸೆಟ್ಟು ಇದೆ, ಹಲ್ಲು ಉಳಿಸ್ಕೊಳ್ಬೇಕಾಗಿದೆ, ಹಾಗಾಗಿ ನನ್ನ ಉಪನ್ಯಾಸನ ಅವರೇ ಮುಗಿಸ್ಬಿಡ್ತಿದ್ದಾರೆ, ನಂದು ಮುಗಿಯಿತು ಅಂತ. ಹಾಗೆ ಜೀವನದ ಏರಿಳಿತಗಳು ಇತ್ಯಾದಿಗಳು ಯಾರಿಗ್ ಗೊತ್ತಾಗುದಿಲ್ಲ ಅಂದ್ರೆ, ತನ್ನ ಬಗ್ಗೆನೂ ಗೊತ್ತಿಲ್ಲ, ತಾನು ಇರುವುದ್ರಲ್ಲಿ ಸುಖವಾಗಿ ಏನಿದೆಯೋ ಅದನ್ನ ಅನುಭವಿಸ್ಲಿಕ್ಕೆ ಗೊತ್ತಿಲ್ಲ ಅಂದವನು ಮಾತ್ರ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಾದ್ರೂ ಪಡ್ಕೊಳ್ಳಿಕ್ ಹೋಗ್ತಾನೆ. ಅದು ಊರಲ್ಲಿ ಹೋಗ್ತಾ ಇದ್ದ ಮಾರಿಯನ್ನು ಮನೆ ಒಳಗ್ ಬಿಟ್ಕೊಂಡ ಅಂತ ತಾನೇ ಬಂದು ಅದ್ರನ್ನ ಗುಮ್ಮಿಸ್ಕೊಂಡು ಮೂಲೆಯಲ್ಲಿ ಬಿದ್ದುಕೊಂಡು ಮೂದೇವಿ ತರ ಕೂತ್ಬಿಟ್ಟಿರ್ತಾನೆ. ಆಮೇಲೆ ಹೃಷಿಕೇಶಾಯ, ಎಲ್ಲ ಇಂದ್ರಿಯಗಳ ಒಡೆಯನಾದವನಿಗೆ. ಹೃಷಿಕಗಳು ಅಂದ್ರೆ ಇಂದ್ರಿಯಗಳು. ಹೃಷ್ ಅಂದ್ರೆ ಆನಂದ, ಆನಂದಂ ಕಾರಯತಿ ಅಥವಾ ಜನಯತಿ, ಅದು ಹೃಷಿಕಗಳು. ಹೃಷಿಕಂ ಇಂದ್ರಿಯ ಪ್ರೋಕ್ತಂ, ಇಂದ್ರಿಯಂ ಪ್ರೋಕ್ತಂ. ಹೃಷಿಕ ಅಂದ್ರೆ ಇಂದ್ರಿಯಗಳು ಅಂತ ಕರೆಯಲ್ಪಡ್ತವೆ. ತಸ್ಯ ಈಶಃ, ಅದರ ಒಡೆಯ, ಇಂದ್ರಿಯಾಧಿಪತಿ ಅಂತ ಅರ್ಥ ಹೃಷಿಕೇಶಾಯ. ಇನ್ನೊಂದು ಅರ್ಥ, ಆ ಯಾರ ಕೇಶವೂ ಕೂಡ ಸುಖವಾಗಿದೆಯೋ ಅವನು ಹೃಷಿಕೇಶಾಯ. ಅಂದ್ರೆ ಅವನ ಕೇಶವೇ ಆನಂದವಾಗಿರುತ್ತೆ. ನಮ್ಮ ಕೇಶ ಸತ್ತೋಗಿದೆ, ಅದು ಕಿತ್ರೂ ಗೊತ್ತಾಗಲ್ಲ, ಇದ್ರೂ ಗೊತ್ತಾಗಲ್ಲ. ಭಗವಂತನ ಕೇಶವೂ ಆನಂದಮಯ. ಅಂತಹ ಹೃಷಿಕೇಶಾಯ, ಅಥವಾ ಯಾರ ಕೇಶದಿಂದ ಲೋಕಕ್ಕೆ ಹೃಷಿ ಆನಂದ ಸಿಗುತ್ತೋ ಅವನು. ಯಾಕೆಂದ್ರೆ ಕೃಷ್ಣ ಮತ್ತು ಬಲರಾಮ ಅನ್ನೋದು ನಾರಾಯಣ ಜಗತ್ತಿಗೆ ಕೊಟ್ಟ ಒಂದು ಬಿಳಿ ಕೂದಲು, ಒಂದು ಕಪ್ಪು ಕೂದಲು ಅಂತ ಒಂದು ಕಥೆ ಇದೆ. ದೇವತೆಗಳು ಬಂದು ಕೇಳಿದ್ರಂತೆ,
ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹೌದಾ ಅಂತ ಹಿಂಗೊಂತೆ ತಗೊಂಡೋಗಿ ಕೊಟ್ನಂತೆ. ಅದು ಭೂಮಿಯಲ್ಲಿ ಒಂದು ಕೃಷ್ಣ ಆಗಿ ಒಂದು ಬಲರಾಮ ಆಗಿ ಹುಟ್ಟಂತೆ. ಹಾಗಾಗಿ ಬಲರಾಮ ಬೆಳ್ಳಗಿದ್ದ ಅಂತೆ, ಕೃಷ್ಣ ಕಪ್ಪಗಿದ್ದ ಅಂತೆ. ಹಾಗೆ ಆ ಆ ಭಾಗವತದಲ್ಲಿಲ್ಲ, ಮೋಸ್ಟ್ಲಿ ಹರಿವಂಶದಲ್ಲಿದೆ. ಆದ್ರೆ ಅದು ಕಥೆ ಹಾಗೆ ಒಂದು ಅಂದ್ರೆ ಅದರ ಅರ್ಥ ಭಗವಂತನ ಕೇಶವು ಅವನೇ ಅಂತ. ಕೇಶ ಮತ್ತು ಅವನು ಬೇರೆ ಅಲ್ಲ ಅನ್ನುವ ಅರ್ಥದಲ್ಲಿ ಅದೊಂದು ನಮ್ಗೊಂದು ನೆನ್ಪಿಟ್ಕೊಳ್ಳಿಕ್ಕೆ. ಅದಕ್ಕೆ ಅಲ್ಲಿ ಶುಕ್ಲಕೇಶ ಕೃಷ್ಣಕೇಶ ಅಂತ ಹೇಳಿ ಆ ಆ ರೂಪವನ್ನ ಹೇಳುವುದಿದೆ. ಕೃಷ್ಣನನ್ನ ಕೃಷ್ಣಕೇಶ ಅಂತ ಹೇಳುದು, ಬಲರಾಮನನ್ನ ಶುಕ್ಲಕೇಶ ಅಂತ ಹೇಳುದು. ಮಹತೆ, ಅತ್ಯಂತ ಮಹತ್ವದ ಜ್ಞಾನ ಉಳ್ಳವ ಅಥವಾ ಎತ್ತರದ ಸ್ಥಾನ ಉಳ್ಳವ, ಆ ಮಹಾಮೂರ್ತಿ ಅಂತ ಅರ್ಥ. ಅನಂತ ಮೂರ್ತಯೇ, ಜಗತ್ತಿನಲ್ಲಿ ಎಷ್ಟೆಲ್ಲ ಮೂರ್ತಿಗಳಿವೆಯೋ ನೋಡಿ, ಅದೆಷ್ಟು ಚಂದ ಶಬ್ದ. ಅನಂತ ಅಂದ್ರೆ ಲೆಕ್ಕ ಇಲ್ಲದಷ್ಟು ಮೂರ್ತಿ ಉಳ್ಳವನು. ಮೂರ್ತಿಗಳ ಅನಂತ ಆದ್ರೆ ಒಬ್ನೇ, ಅನಂತ ಮೂರ್ತಯೇ. ಮೂರ್ತಿಗಳು ಅನಂತ. ನಮ್ಮಲ್ಲಿ ನಾವು ಬೇರೆ ಬೇರೆ ಅಂದ್ರೆ ಒಂದೇ ಅಂತ ಹೇಳ್ಕೊಳ್ಳೋದು ಅಂತಂದ್ರೆ ಅವನು ಓದಿದ್ರೆ ಸಾಕು, ನಾವು ನಾಳೆ ಬರೀಬಹುದು ಪರೀಕ್ಷೆ. ಎಷ್ಟು ಸುಲಭ ಇತ್ತು. ಏಯ್, ಓದು ಓದು ಅಷ್ಟೇ, ಯಾಕೆ ನಾಳೆ ನಾವು ಬರಿಬೇಕು ಅದಕ್ಕೆ. ಹಾಗಾಗಿ ಅನಂತ ಮೂರ್ತಿ ಅದು ಹಿಂದೆ ಬಂದ ಶಬ್ದದ ವಿವರಣೆಯೂ ಹೌದು. ಹಿಂದೆ ಆ ಏನು ನಿವೃತ್ತ ದ್ವೈತ ದೃಷ್ಟಯೇ ಅಂತ ಬಂತು. ಆ ಯ- ಆ, ದ್ವೈತ ಅಂದ್ರೆ ಅವನದ್ದೇ ವಿಭಾಗಗಳು ಅಂತ ಅರ್ಥ. ನಿವೃತ್ತ ಅಂದ್ರೆ ಅವನಲ್ಲೇ ಇರುವ ಪೂರ್ವಾವತಾರಗಳ ದ್ವೈತದ ಭಾವದಿಂದ ನಿವೃತ್ತಿಯನ್ನ ಹೊಂದಿದವ. ಆ ದೃಷ್ಟಿಯಿಂದ ಹಿಂದಿನ ಅವತಾರ ರಾಮನಾಗಿ ಬಂದ ಕೃಷ್ಣನಿಗೆ ನಾನು ಹಿಂದೆ ರಾಮನಾಗಿದ್ನೋ ಅಂತ ಅವನಿಗೆ ಡೌಟ್ ಬರಲ್ಲ. ಅದಕ್ಕೋಸ್ಕರನೇ ಜಾಂಬವಂತನಿಗೆ ಆ ಕೆಲವರಿಗೆ ಅವರೇ ಬೆಳಿಗ್ಗೆ ಪಾಠ ಮಾಡಿದ್ ಮರ್ತೋಗಿರುತ್ತೆ. ಬೆಳಿಗ್ಗೆ ನಾನು ಇದೇ ಪಾಠ ಮಾಡಿದ್ನಾ ಅಂತ. ಅದಕ್ಕೆ ಜಾಂಬವಂತ ಕೃಷ್ಣನ ಜೊತೆಗೆ ಯುದ್ಧ ಮಾಡುವಾಗ ಜಾಂಬವಂತ ಕೃಷ್ಣನ್ ಜೊತೆಗೆ ಯುದ್ಧ ಮಾಡುವಾಗ ಆ ಆ ಶ್ಯಮಂತ ಕಮಣಿಯ ಕಥೆಯ ಪ್ರಸಂಗ ಬರುತ್ತಲ್ವಾ. ಆ ಆಗ ಆ ಕೃಷ್ಣ ತನ್ನ ರಾಮರೂಪವನ್ನು ತೋರಿಸಿ ಅವನ ಭಕ್ತಿಗೆ ಒಲಿದು, ಅಯ್ಯೋ ನಾನು ಇಷ್ಟು ಹೊತ್ತು ನೀನು ರಾಮನ್ ಜೊತೆಗೆ ಯುದ್ಧ ಮಾಡಿದ್ದು ಕೃಷ್ಣ, ನೀನು ಅಂತ ಗೊತ್ತಾಗ್ಲಿಲ್ಲ ನನಗೆ ಅಂತ ಶಸ್ತ್ರತ್ಯಾಗ ಮಾಡಿ ನಮಸ್ಕಾರ ಮಾಡಿ ತನ್ನ ಮಗಳನ್ನ ತಪ್ಪು ಕಾಣಿಕೆ ಅನ್ನೋ ರೀತಿಯಲ್ಲಿ, ತಪ್ಪು ಮಾಡಿದ್ದೇನೆ ನಾನು, ನನ್ನನ್ನು ಯಾವ ರೀತಿ ಕ್ಷಮಿಸ್ತೀಯೋ ಗೊತ್ತಿಲ್ಲ, ಇಲ್ಲಪ್ಪ ನಾನು ನಿನ್ನ ಜೊತೆಗೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ ಅಂತ ಬಂದಿದ್ದು. ಯಾವ ನೋಡಿದ್ರು ಯುದ್ಧ ಮಾಡು ಅಂತಂದ್ರೆ ಕೃಷ್ಣ ನಿನ್ ಜೊತೆ ಯುದ್ಧ ಮಾಡಲ್ಲ ಅಂತ ಕೂತ್ ಬಿಡ್ತಾರೆ. ನಂಗೂ ಒಂಚೂರು ಪ್ರಾಕ್ಟೀಸ್ ಮಾಡ್ಬೇಕು, ಆಟ ಆಡ್ಬೇಕು, ಓಡಾಡ್ಬೇಕು ಅಂತ ಆಸಕ್ತಿ ಇರುತ್ತೆ. ಯಾರು ಸರಿಯಾಗಿ ರೆಸ್ಪಾಂಡೇ ಮಾಡಲಿ, ಕೃಷ್ಣನ್ ಜೊತೆ ಯುದ್ಧ ಮಾಡುವಾಗೆಲ್ಲ ಜೋರಾಗಿ ಹೊಡಿಲಿಕ್ಕಿಲ್ಲ, ಜೋರಾಗಿ ಮಾಡ್ಲಿಕ್ಕಿಲ್ಲ ಅಂತೇಳಿ ಎಲ್ಲರೂ ಸುಮ್ನೆ ಮಕ್ಳಿಗೆ ಆಟ ಆಡಿಸ್ದಂಗೆ ಬಂದು ಹಿಂಗ್ ಆಟ ಆಡಿಸಿದ್ರೆ ಏನ್ ಯುದ್ಧ ಆಗುತ್ತದೆ. ನನಗೆ ಒಂದ್ ಸರ್ತಿ ಪ್ರಾಕ್ಟೀಸ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ನಿನ್ ಜೊತೆ ಒಂದ್ 28 ದಿವಸ ಚೆನ್ನಾಗಿ ಯುದ್ಧ ಆಯ್ತು. ಏನಾಗಿದೆ ಅಂದ್ರೆ ಅಷ್ಟರಲ್ಲಿ ಇವನ್ ಜೊತೆಗೆ ಬಂದು ಹುಡುಕ್ಲಿಕ್ ಬಂದವರು, ಶಮಂತ ಕಮಣಿ ಬಂದವರು ಬರ್ಲಿಲ್ಲ. ಗಲಾಟೆ ಶಬ್ದ, ಕಿರುಚಾಟ ಶಬ್ದ ಕೇಳಿ ಬಾಗಿಲಿಗೆ ದೊಡ್ಡ ಬಂಡೆ ಇಟ್ಟು ಹೋಗಿ 11ನೇ 13ನೇ ದಿವಸ ಶ್ರಾದ್ದ ಹಾಕಿ ಅವನ ಎಲ್ಲಾ ಕಾರ್ಯಕ್ರಮ ಮುಗಿಸ್ಬಿಟ್ಟಿದ್ದಾರೆ. ಆದ್ರೆ ಆಮೇಲೆ ಬಂದಾಗ ಇವನ್ ಎಲ್ಲಿಂದ ಬಂದ, ಹಾ ಕಳಿಸ್ಬಿಟ್ಟಿದ್ದೀರಾ, ಹಾ ಕತೆ ನಿಮ್ದು ಒಳ್ಳೇದಿದೆ, ಚೆನ್ನಾಗಿದೆ ಅಂತ ಹೇಳಿ ಕೊನೆಗೆ ಜಾಂಬವತಿಯನ್ನ ಜಾಂಬವತಿಯನ್ನ ಕರ್ಕೊಂಡ್ ಬರ್ತಾನೆ ವಾಪಸ್ಸು. ಅಂದ್ರೆ ಹೀಗೆ ಆ ಅನಂತ ರೂಪಗಳಿಂದ ಭಗವಂತ ತೋರ್ಪಡಿಸುವಾಗ ತನ್ನ ಪೂರ್ವದ ಬಗ್ಗೆ, ಇದರ ಬಗ್ಗೆ ಒಂದು ಚಂದದ ಒಂದು ಪ್ರಸಂಗವೂ ಇದೆ. ಆ ಈ ಮುಂದೆ ಬರುತ್ತೆ, ಆದ್ರೂ ನೆನಪಾಯ್ತು ಅಂತ ಹೇಳ್ತೇನೆ. ಕೃಷ್ಣ ಮರೆಯಾಗಿ ಹೋಗ್ಬಿಡ್ತಾನೆ. ಗೋಪಿಕೆರೆಲ್ಲ ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ. ಕೊನೆಗೆ ಸಿಗ್ತಾನೆ. ಹೋಗಿದ್ದಿ ಅಂತ ಕೇಳ್ತಾರೆ. ಬೇಟೆಗೆ ಹೋಗಿದ್ದೆ ಅಂತ. ಬೇಟೆಗೆ ಹೋಗಿದ್ದಿ, ಯಾಕೆ ಬೇಟೆಗೆ ಹೋಗಿದ್ದಿ, ಎಲ್ಲೂ ಬೇಟೆನೇ ಇಲ್ಲ, ಸುಮ್ನೆ ನಮ್ಮನ್ನ ಕಾಡಿಸ್ಲಿಕ್ಕೆ ಅಡಗಿ ಕೂತು ಬೇಟೆಗೆ ಹೋಗಿದ್ದೀನಿ ಸುಳ್ಳು ಹೇಳ್ತೀಯ. ಇಲ್ಲ ಇಲ್ಲ ನಾನು ಬೇಟೆಗೆ ಹೋಗಿದ್ದೆ. ಮತ್ತೇನು ಬೇಟೆ ಆಡ್ಲಿಲ್ಲ ಯಾಕೆ? ಸಿಂಹಗಳನ್ನು ನೋಡ್ತಿದ್ದೆ, ಯಾಕೋ ಬೇಡ ಅನ್ಸುತ್ತೆ, ಯಾಕೆಂದ್ರೆ ನಾನೇ ಹಿಂದೆ ಒಂದ್ಸಲ ಸಿಂಹ ರೂಪ ತೊಟ್ಟಿದ್ನಲ್ವಾ, ಆದ್ರಿಂದಾಗಿ ಅದು ಹೊಡೆದ್ರೆ ಸರಿ ಸರಿ ಹೋಗಲ್ಲ ಅಂತೇಳಿ ಬಿಟ್ಟೆ. ಹಂದಿಗಳಿರ್ಲಿಲ್ಲ, ಬೇಕಾದಷ್ಟು ಹಂದಿಗಳಿಂದ. ಅಯ್ಯೋ
ಅದು ಒಂದ್ಸರ್ತಿ ತಗೊಂಡ್ಬಿಟ್ಟಿದ್ದೆ ಒಂದ್ಸಲ ಅಂತ. ಆ ಜಿಂಕೆಗಳಿರ್ಲಿಲ್ಲ ಅಂತ. ಆಗ ತಕ್ಷಣ ಅವನಿಗೆ ಏನ್ ಹೇಳುದು, ತಾನ್ ಜಿಂಕೆ ರೂಪ ಅಂತೂ ತಗೊಳ್ಳಿಲ್ಲ, ಏನ್ ಹೇಳ್ಬೇಕು. ಆಗ ನಾನ್ ಜಿಂಕೆ ಕಣ್ಣು ನೋಡಿದ ತಕ್ಷಣ ನಿನ್ ಕಣ್ಣು ನೆನ್ಪಾಯ್ತು, ಅದಕ್ಕೆ ಹೊಡಿಲಿಲ್ಲ ಅಂತ. ಹಾಗೆ ಭಗವಂತನಿಗೆ ತನ್ನ ಪೂರ್ವಾಪರದ ಎಲ್ಲಾ ಸ್ಮರಣೆ ಇದ್ದು ಅವನು ಕಾರ್ಯಭಾರ ಮಾಡ್ತಾನೆ. ಅದರಿಂದಾಗಿ ಅಂಥ ಭಗವಂತನಿಗೆ ನಮಸ್ಕಾರ. ವಚಸ್ಸುಪರತೆ ಪ್ರಾಪ್ಯೋ ಯ ಏಕೋ ಮನಸಾ ಸಹ ಅನಾಮರೂಪ ಚಿನ್ಮಾತ್ರ ಸೋವ್ಯಾನ್ನ ಸದಸತ್ಪರಃ. ಆ ವಚಸಿ ಉಪರತೆ, ನಮ್ಮ ಮಾತುಗಳು ಲೋಕಾತೀತವಾದಾಗ, ಲೋಕದ ಚರಿತೆಯ ಕಡೆಗೆ ಅನಗತ್ಯವಾಗಿ ಪ್ರವೇಶ ಮಾಡದೆ ಬೇಕಾದಲ್ಲಿ ಮಾತ್ರ ಅದನ್ನು ಬಳಸುವಂತ ವಾಕ್ ತಪಸ್ಸನ್ನ ಮಾಡುವ ಶಕ್ತಿ ಬಂದಾಗ, ಏಕೋ ಮನಸಾ ಸಹ, ಮನಸ್ಸು ಕೂಡ ಹೊರಲೋಕದ ವಿಚಾರವಂತಿಕೆಯನ್ನ ತೊರೆದು ಮಾತಾಡುವುದಿಲ್ಲ, ಆದ್ರೂ ಒಳಗೊಳಗೆ ಸ್ಕೆಚ್ ಆಗ್ತಿರ್ತಾನೆ. ಅದೊಂದು ಲಾಟ್ರಿ ತಗೊಂಡ್ರೆ ಚೆನ್ನಾಗಿರ್ತಿತ್ತು ಅಂತ. ಇವ್ರು ಏನು ಒಳಗೆ ದೇವ್ರ ಕೋಣೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಅವ್ನ್ ಪುಣ್ಯಾತ ಒಂದಂಕಿ ಲಾಟ್ರಿ ಯಾವ ತಗೊಳ್ಳಿ, ಯಾವ ನಂಬರ್ ತಗೊಂಡು ದೇವರು ಯಾವ ನಂಬರ್ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಹಾಗಲ್ಲ, ಮನಸ್ಸಿನಿಂದಲೂ ಕೂಡ ಹೊರ ಪ್ರಪಂಚದ ವಿಷಯಗಳಿಗೆ ಹಿಂದೆ ಹಿಂದೆ ತರಿಸಿಕೊಂಡಂತಹ ಅಂದ್ರೆ ವಾಕ್ ಮನಸ್ಸಿಂದ್ರಿಯಗಳು ಒಳಮುಖಗೊಂಡಾಗ, ಬಾಹ್ಯ ಇಂದ್ರಿಯಗಳು ಸುಮ್ಮನಾದಾಗ, ಚಿನ್ಮಯವಾದಂತಹ ನಮ್ಮದೇ ಮನಸ್ಸು ಇಂದ್ರಿಯಗಳು ಎಚ್ಚೆತ್ತಾಗ, ಈಗಿರುವಂತದ್ದು ಜಡ ಹೊರಗೆ ಕಾಣಿಸ್ತಾ, ನಾವು ಈಗ ಹೆಚ್ಚು ಯೂಸ್ ಮಾಡ್ತಾ ಇರುವುದು ಅಂದ್ರೆ ನಮ್ಮ ಗಮನಕ್ಕೆ ಬಂದಂತೆ, ಗಮನಕ್ಕೆ ಬಾರದಂತೆ ಎರಡೂ ಯೂಸ್ ಆಗ್ತಾ ಇರುತ್ತೆ. ಗಮನಕ್ಕೆ ಬರುವಂತೆ ಯೂಸ್ ಆಗ್ತಾ ಇರೋದು ಜಡ ಮನಸ್ಸು ಮತ್ತು ಜಡ ಇಂದ್ರಿಯಗಳು. ಆದ್ರೆ ಅದೇ ರೀತಿ ನಮ್ಮ ಜೀವಕ್ಕೆ ಸಂಬಂಧಪಟ್ಟಂತಹ ಮನಸ್ಸು ಮತ್ತು ಇಂದ್ರಿಯಗಳು ಒಳಗಿನಿಂದ ಕೆಲಸ ಮಾಡ್ತಾ ಇವೆ ಅಂತ ಜೀವನಿಗೆ ಯಾವಾಗ ತನ್ನ ಸ್ವಂತ ಮನಸ್ಸು ಮತ್ತು ಸ್ವಂತ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೋ, ಆಗ ಭಗವಂತ ಅವನಿಗೆ ಗೋಚರ ಆಗ್ತಾನೆ. ಆಗ ಗೋಚರ ಆಗುವವನೇ ಅನಾಮ ರೂಪ ಚಿನ್ಮಾತ್ರ, ಹೊರಗಿನ ನಾಮ ಅಲ್ಲ, ಹೊರಗಿನ ರೂಪ ಅಲ್ಲ, ಕೇವಲ ಚಿನ್ಮಾತ್ರ ಜ್ಞಾನ ಸ್ವರೂಪನಾಗಿ ಯಾರಿರ್ತಾನೋ ಸದಸತ್ ಪರಹ, ಲೋಕದಲ್ಲಿರುವ ಕಣ್ಣಿಗೆ ಕಾಣುವ ಕಾಣದ ಈ ಜಡ ಪದಾರ್ಥಗಳಿಗಿಂತ ಪರಹ, ಆಚೆಗಿರುವಂತಹ ಭಗವಂತ ಸಹ ನಹ ಅವ್ಯಾತ್, ಅವನು ನಮ್ಮನ್ನು ಕಾಪಿಡಲಿ. ಯಸ್ಮಿನ್ನಿದಂ ಯತಶ್ಚೇದಂ ತಿಷ್ಠತ್ಯಪ್ಯೇತಿ ಜಾಯತೆ ಮೃಣ್ಮಯೇಷ್ವಿಹ ಮೃಜ್ಜಾತಿ ತಸ್ಮೈ ತೇ ಬ್ರಹ್ಮಣೇ ನಮಃ. ಈ ಈ ಈ ಜಗತ್ತು ಯಸ್ಮಿನ್ ಯಾರಲ್ಲಿ ಇದೆಯೋ, ಯಸ್ಮಿನ್ ಇದಂ ಇದಂ ಜಗತ್ ಯಸ್ಮಿನ್ ಯಾರಲ್ಲಿ ಇದೆಯೋ, ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಉಂಟಾದಂತಹ ಈ ಪ್ರಪಂಚದ ವೈಚಿತ್ರ್ಯಗಳು ಯಾರಲ್ಲಿ ಇದೆಯೋ, ಸರಿ ಯಾರಲ್ಲಿದೆ ಸರಿ, ಯತಶ್ಚೇದಂ ಇಷ್ಟೆಲ್ಲ ಯಾರಿಂದ ಆಯ್ತೋ, ಯತಶ್ಚ ಯತಃ ಯಸ್ಮಾತ್ ಕಾರಣಾತ್ ಇಹಂ, ಯಾರ ಕಾರಣದಿಂದಾಗಿ ಈ ವೈಚಿತ್ರ್ಯಗಳು ಕಂಡಿದೆಯೋ, ತಿಷ್ಠತಿ ಅಪ್ಯೇತಿ ಜಾಯತೆ ನಿಂತಿದೆ, ಕೊನೆಗೆ ಲಯವನ್ನ, ಅಪ್ಯಯ ಅಂದ್ರೆ ಕೊನೆಗೊಳ್ಳುವುದು, ಲಯ ಅಂತ ಅರ್ಥ. ಅಪ್ಯೇತಿ ಜಾಯತೆ ಮತ್ತೆ ಹುಟ್ಟತ್ತೆ, ಅಂದ್ರೆ ಅದು ಮುಗಿಯುವುದಿಲ್ಲ ಅಂತ ತಾತ್ಪರ್ಯ. ಸರ್ಕಲ್ ಅಲ್ಲಿ ಮುಗಿಲಿಲ್ಲ. ನಾವು ಸಾಮಾನ್ಯ ಜಾಯತೆ ಇರತ್ತೆ ಸಾಯತ್ತೆ ಅಂತ ಅಲ್ಲಿ ಮುಗಿಯುತ್ತೆ, ನಮ್ ಕತೆ ಮುಗಿಯತ್ತಷ್ಟೇ. ಸೃಷ್ಟಿ ಕತೆ ಮುಗಿದಿಲ್ಲ, ಸೃಷ್ಟಿ ಮತ್ತೆ ರಿಪೀಟ್ ಹೊಡಿತಾ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಚಕ್ರ ತಿರುಗಿ ಮುಂದೆ ಗೊತ್ತು, ನಾವು ಎಲ್ಲೋ ಕೆಸರಲ್ಲಿ ಮುಳುಗೋಗಿ ಕಣ್ ಕಾಣಲ್ಲ ಅಂತೇಳಿ ನಮ್ ಕತೆ ಮುಗೀತು ಅಂತ ಅನ್ಕೊಂಡ್ವಿ ಅಷ್ಟೇ. ಆದ್ರೆ ಅದಕ್ಕೆ ಜಾಯತೆ ಕೊನೆಗೆ ನಿಲ್ಸಿದ್ದು. ಜಾಯತೆ ಅಂದ್ರೆ ಮತ್ತೆ ಹುಟ್ಟುತ್ತೆ, ಆ ಜಾಯತೆ ಆದ್ಮೇಲೆ ಮತ್ತೆ ತಿಷ್ಠತಿ, ತಿಷ್ಠತಿ ಆದ್ಮೇಲೆ ಮತ್ತೆ ಅಪ್ಯೇತಿ, ಮತ್ತೆ ನಿಲ್ಲುದು ಜಾಯತೆ. ಓಹ್, ಜಾಯತೆ ಅಂದ್ರೆ ಅಲ್ಲಿ ಮುಗಿಲಿಲ್ಲ, ಮತ್ತೆ ಹುಟ್ಟುತ್ತೆ. ಹೀಗೆ ಅದು ನಿರಂತರ ಚಕ್ರ. ಮೃಣ್ಮಯೇಶ್ವ ಮೃಜ್ಜಾತಿ ತಸ್ಮೈತೆ ಬ್ರಹ್ಮಣೇ ನಮಃ. ಗುಣಪೂರ್ಣನಾದಂತಹ ಭಗವಂತನಲ್ಲಿ ಈ ಇಡೀ ಜಗತ್ತು ನಿಂತಿದೆ, ಇರುತ್ತೆ, ಅಂದ್ರೆ ಸೃಷ್ಟಿಯಾಗತ್ತೆ, ಇರುತ್ತೆ, ಕೊನೆಗೊಳ್ಳುತ್ತೆ. ಅಂತಹ ಆ ಏನೇನು ಮೃಜ್ಜಾತಿ ಮಣ್ಣಿನಿಂದ ಹುಟ್ಟಿದಂತಹ ವಸ್ತುಗಳು ಮೃಣ್ಮಯವೇ ಆಗಿ ಕೊನೆಗೆ ಮಣ್ಣೇ ಆಗಿ
ಗೊಳ್ಳುವಂಥದ್ದು. ಇದಿಷ್ಟನ್ನು ಕೂಡ ಯಥಾವತ್ತಾಗಿ ಕಿಂಚಿತ್ತೂ ವ್ಯತ್ಯಾಸವಾಗದಂತೆ ಮಣ್ಣನ್ನ ಮಣ್ಣೇ ಆಗಿಸಿ, ನೀರನ್ನು ನೀರೇ ಆಗಿಸಿ, ಗಾಳಿಯನ್ನು ಗಾಳಿಯೇ ಆಗಿಸಿ, ಆಯಾ